ಆತ 12 ವರ್ಷದ ಹಿಂದೆ ಮಾವನ ಮಗಳನ್ನ ಪ್ರೀತಿಸಿ ಮದುವೆಯಾಗಿದ್ದ. ಆದರೆ ಗಂಡು ಮಗನ ಹುಚ್ಚಿಗೆ ಬಿದ್ದವ ಹೆಂಡತಿ ಪಾಲಿಗೆ ರಣರಾಕ್ಷಸನಾಗಿದ್ದಾನೆ. ಗಂಡು ಮಕ್ಕಳು ಆಗ್ತಿಲ್ಲ ಅಂತ ಕೊಡಬಾರದ ಕಾಟ ಕೊಡ್ತಿದ್ದಾನೆ. ಹನ್ನೆರಡು ವರ್ಷದ ಹಿಂದೆ ಪ್ರೀತಿ, ಈಗ ಆತ ಪರಮ ಪಾಪಿ. ಮೈ ತುಂಬಾ ಬಾಸುಂಡೆ, ಎಲ್ಲ ಕಡೆ ಹೆಪ್ಪುಗಟ್ಟಿದ ಕಲೆ. ಈ ಹೆಣ್ಣು ಮಗಳ ಮೈ ಮೇಲೆ ಬಿದ್ದಿರೋ ಬಾಸುಂಡೆ ನೋಡ್ತಿದ್ರೆ ರಕ್ತ ಕುದಿಯುತ್ತಿದೆ. ಇವಳ ಮೇಲೆ ಹಲ್ಲೆ ಮಾಡಿದವರು ಮನುಷ್ಯರೋ ಇಲ್ಲ ರಾಕ್ಷಸರೋ ಅನ್ನೋ ಅನುಮಾನ ಕಾಡ್ತಿದೆ. ಯಾಕಂದ್ರೆ ಇಡೀ ಮೈ ಕೈ ತುಂಬಾ ರಕ್ತ ಹೆಪ್ಪುಗಟ್ಟಿದ್ದು, ಹೆಜ್ಜೆಗಿಡೋದಕ್ಕೂ ಕಷ್ಟ ಪಡ್ತಿದ್ದಾಳೆ. ಇವಳ ಈ ಪರಿಸ್ಥಿತಿಗೆ ಕಾರಣವಾಗಿದ್ದು ಬೇರ್ಯಾರೂ ಅಲ್ಲ, ಜೀವಕ್ಕೆ ಜೀವವಾಗಿರ್ತೀನಿ ಅಂತ ಪ್ರೀತಿಸಿ ಮದುವೆಯಾದ ಗಂಡನೇ. ಮಾವನ ಮಗ ಅಂತ ಮನೆಯವರನ್ನ ಒಪ್ಪಿಸಿ ಮದುವೆಯಾದವಳು ಇವತ್ತು ಕಣ್ಣೀರಿಡುತ್ತಿದ್ದಾಳೆ. ಗಂಡು ಮಗುವಿನ ಹುಚ್ಚಿಗೆ ಬಿದ್ದ ಗಂಡ ಹೆಂಡತಿ ಪಾಲಿಗೆ ರಣರಾಕ್ಷಸನಾಗಿದ್ದಾನೆ. ಈ ಹೆಣ್ಣು ಮಗಳ ಹೆಸರು ತಾರಾ ಅಂತ. ಶಿವಮೊಗ್ಗ ಮೂಲದವಳು. 12 ವರ್ಷದ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ನಂದಿ ಹೊಸಹಳ್ಳಿಯ ತಿಮ್ಮಪ್ಪನ ಜೊತೆ ಸಪ್ತಪದಿ ಏರಿದ್ಲು. ಮಾವನ ಮಗನೇ ಅನ್ನೋ ಕಾರಣಕ್ಕೆ ಪ್ರೀತಿಸಿದ ಹುಡುಗನ ಜೊತೆಗೆ ಮದುವೆಯಾಗಿದ್ಲು. ಮೊದಲೆಲ್ಲ ಪತ್ನಿಯ ಜೊತೆ ಚೆನ್ನಾಗಿಯೇ ಇದ್ದ. ಇವರಿಬ್ಬರ ದಾಂಪತ್ಯದ ಫಲವಾಗಿ 2 ಹೆಣ್ಣು ಮಕ್ಕಳು ಕೂಡ ಹುಟ್ಟಿದ್ದಾರೆ. ಆದ್ರೆ ಗಂಡು ಮಗುವಿನ ಹುಚ್ಚಿಗೆ ಬಿದ್ದ ತಿಮ್ಮಪ್ಪ ಕೊಡಬಾರದ ಕಾಟ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ಹೆತ್ತವರ ಮಾತು ಕೇಳಿಕೊಂಡು ಮನಸೋಗಿಚ್ಛೆ ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ್ದ. ಎಷ್ಟೇ ಹೊಡೆದು ಬಡಿದ್ರು ಗಂಡನೇ ಆಸರಿ ಅಂತ ಈ ಹೆಣ್ಣು ಮಗಳು ಇಷ್ಟು ದಿನ ಸಹಿಸಿಕೊಂಡಿದ್ಲು. ಆದ್ರೆ 2 ದಿನದ ಹಿಂದೆ ಎಣ್ಣೆ ನಶೆಯಲ್ಲಿ ಬಂದವ ಹೆಂಡತಿ ಅನ್ನೋದನ್ನು ನೋಡದೆ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದ್ದಾನೆ. ನಾನು ಇಷ್ಟಪಟ್ಟು ಮದುವೆ ಆಗಿ ಸರ್ ಅವರು ಫಸ್ಟಿಗೆಲ್ಲ ಚೆನ್ನಾಗೇ ನೋಡ್ಕೊಂತ ಇದ್ರು. ಆಮೇಲೆ ಹೊಸಲಿ ಕರ್ಕೊಬಂದು ನಾನು ಬೇರೆ ಮದುವೆ ಆಗ್ತೀನಿ, ನನಗೆ ಬರೀ ಹೆಣ್ಮಕ್ಳು, ನಿಮ್ಮ ಅಪ್ಪನ ಮನೆಯಿಂದ ಏನು ತಂದಿದೀಯಾ, ನಮ್ಮ ಮಾವ ಕೂಡ ನಿಮ್ಮ ಅಪ್ಪನ ಮನೆಯಿಂದ ಏನು ಉತ್ಕೊಬಂದಿದೀಯಾ, ನಿನಗೆ ಸೈಟು ಕೊಡಬೇಕು ಆಸ್ತಿನೂ ಕೊಡಬೇಕು ಅಂತ ಏನಿಲ್ಲ, ಖಾಲಿ ಮಾಡ್ಕೊಂಡು ಹೋಗ್ರಿ ಜಾಗನ ಇಲ್ಲಿಂದ ಅಂತ ಎಲ್ಲ ಮಾತಾಡ್ತಾರೆ ಸರ್. ಆದರೂ ನಮ್ಮ ಮನೆಯವ್ರು ಯಾಕೆ ಹಿಂಗೆ ಅಂತೀಯ, ಯಾಕೆ ಏನು ಕೇಳಲ್ಲ ಸರ್. ಗಂಡು ಮಕ್ಕಳು ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ಪತ್ನಿ ಪಾಲಿಗೆ ರಾಕ್ಷಸನಾಗಿದ್ದ. ನನಗೆ ನೀನು ಡಿವೋರ್ಸ್ ಕೊಡು, ನಾನು ಬೇರೆ ಮದುವೆ ಆಗ್ತೀನಿ ಅಂತ ದಿನೇ ಕಾಟ ಕೊಡ್ತಿದ್ದ. ಈ ವಿಷಯ ಹೆಣ್ಣೆತ್ತವರಿಗೆ ಗೊತ್ತಾಗ್ತಿದ್ದಂತೆ ಹಲವು ಬಾರಿ ರಾಜಿ ಪಂಚಾಯಿತಿಯನ್ನು ಮಾಡಿದ್ರು. ಆದ್ರೆ ತಿಮ್ಮಪ್ಪ ಮಾತ್ರ ಬದಲಾಗಿರ್ಲಿಲ್ಲ. ನೀನು ವರದಕ್ಷಿಣೆ ತಂದಿಲ್ಲ, ಗಂಡು ಮಕ್ಕಳು ಆಗ್ತಿಲ್ಲ ಅಂತ ಮನಸೋಗಿಚ್ಛೆ ಥಳಿಸೋದಕ್ಕೆ ಶುರು ಮಾಡಿದ್ದಾನೆ. 2 ದಿನದ ಹಿಂದೆ ಕಂಠಪೂರ್ತಿ ಕುಡ್ಕೊಂಡು ಬಂದು ತೆತ್ತಲೆಗೊಳಿಸಿ ಹಲ್ಲೆ ಮಾಡಿದ್ದ. ನಂತರ ಮನೆಯ ಬಾಗಿಲು ಲಾಕ್ ಮಾಡ್ಕೊಂಡು ಹೋಗಿದ್ದ. ಇಲ್ಲದೆ ಇದ್ರೆ ಸಾಯಿಸಿ ಬಿಡ್ತಾನೆ ಅಂತ ಅರೆ ಬರೆ ಬಟ್ಟೆಯಲ್ಲದೆ ಮನೆಯಿಂದ ಓಡಿ ಬಂದ ಹೆಣ್ಣು ಮಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಹೊಡೆದಾಗೆಲ್ಲ ಯಾರು ಬರಲ್ಲ, ಇಲ್ಲಿ ಈ ತರ ಸ್ಟೇಷನ್ಗೆ ಬಂದಾಗ ಬರೋದು ಎಲ್ಲ, ಇಲ್ಲಿಗೆ ಬಂದ್ಬಿಟ್ಟು ಸಪೋರ್ಟ್ ಮಾಡೋದು. ಅದೇ ಹೊಡೆದಾಗ ಹೋಗಿ ಸಪೋರ್ಟ್ ಮಾಡ್ಲಿ, ಬೇರೆ ಮದ್ವೆ ಆಗ್ಬೇಕಂತೆ ಅವನಿಗೆ ಗಂಡ್ಮಕ್ಳು ಇಲ್ಲಂತೆ, ಅವನಿಗೆ ಗಂಡ್ಮಕ್ಳು 2 ಹೆಣ್ಮಕ್ಳಾಗಿತ್ತೆ ಅಂತ ಹೇಳ್ಬಿಟ್ಟು ಅವನು ಚಿತ್ರಹಿಂಸೆ ಕೊಡ್ತಾರೆ. ಬೇಡ ಅವ್ರನ್ನ ಓಡ್ಸೋಣ ಅಂತ ಹೇಳ್ಕೊಡ್ತಾರೆ. ಹೇಳ್ಕೊಟ್ಟು ಕೇಳ್ಕೊಂಡು ಬಂದು ನೋಡಿ ಅದು ಬಂದು ಕಾನೂನು ಪ್ರಕಾರ ನ್ಯಾಯ ಸಿಗ್ಬೇಕಷ್ಟೇ. 8 ಮಂದಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಗಂಡ ಮಾವನನ್ನ ಲಾಕ್ ಮಾಡಿದ್ದಾರೆ. ಹೆಣ್ಣು ಅಂದ್ರೆ ಬರೀ ಭೋಗದ ವಸ್ತು ಅಂದುಕೊಂಡಿರೋ ಇಂಥವರಿಗೆ ಸರಿಯಾಗಿ ಪಾಠ ಕಲಿಸಬೇಕಿದೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು.